ಅಕ್ಕ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಕಾಲು ತುಂಬ ನೋಯ್ತಾ ಇದೆ, ಸ್ವಲ್ಪ ಚೇರಲ್ಲಿ ಕೂತ್ಕೊಳ್ತೀನಿ, ಹೋಗಿ ಓನರ್ ಹತ್ರ ಕೇಳ್ತೀಯಾ? ಲೋ, ಓನರ್ ಹೆಂಗೆ ಅಂತ ನಿನಗೆ ಗೊತ್ತಲ್ವಾ? ನೀನು ಅವ್ರ ಮುಂದೆ ಚೇರಲ್ಲಿ ಕೂತ್ಕೊಂಡ್ರೆ ಬೈತಾರ್ ಕಣೋ, ಬೇಡ. ತುಂಬ ನೋವಾಗ್ತಿದೆ ಕಣೆ ಅಕ್ಕ, ಪ್ಲೀಸ್ ಒಂದು ಸರ್ತಿ ಕೇಳೆ. ಸರಿ ಆಯ್ತು, ಬಾ. ಅಣ್ಣ, ಅದು ನನ್ನ ತಮ್ಮಂಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ತುಂಬ ಕಾಲು ನೋವಾಗಿದೆ. ಆ ಚೇರಲ್ಲಿ ಕೂತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಾ? ಕೆಲಸ ಮಾಡಕ್ ಬಂದಿದ್ರೋ ಇಲ್ಲ ರೆಸ್ಟ್ ಮಾಡಕ್ ಬಂದಿದ್ರೋ? ಇನ್ನೇನು ಅಲ್ಲಿ ಕಸ್ಟಮರ್ ಬರ್ತಾರೆ, ಹೋಗಲ್ಲಿ ನಿಂತ್ಕೊಳ್ಳಿ. ಸರಿ ಅಣ್ಣ, ಬಾರ. ಇದು ನೋಡಿ ಮೇಡಮ್, ಲೇಟೆಸ್ಟು ಚೆನ್ನಾಗಿದೆ. ಇದು 600 ವೈಟ್ ಒಂದಿದೆ ನೋಡಿ, ಇಷ್ಟು ಡಿಸೈನ್ಸ್ ಇದೆ. ಆಗ್ತಿಲ್ಲ ಅಕ್ಕ, ತುಂಬಾ ನೋವಾಗ್ತಿದೆ. ಒಂದ್ ಕೆಲಸ ಮಾಡೋಣ, ಇವು ನಾಳೆ ರಜೆ ತಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ. ಈ ಅಕ್ಕ ಬೇಡ ಕಣೆ, ಮೊದ್ಲೇ ನಮ್ಮ ಪರಿಸ್ಥಿತಿ ಬೇರೆ ಸರಿ ಇಲ್ಲ, ಬಾಡಿಗೆ ಬೇರೆ ಕಟ್ಟಿಲ್ಲ. ಇವತ್ತೊಂದಿನ ರೆಸ್ಟ್ ಮಾಡಿ ನಾಳೆ ಕೆಲ್ಸಕ್ಕೆ ಹೋಗೋಣ. ಏನಾಗಲ್ಲ, ಸುಮ್ಮನೆ ನಾನು ಕೇಳ್ತೀನಿ. ಅಕ್ಕ ಬೇಡ ಕಣೆ. ಅಣ್ಣ, ನಾಳೆ ಒಂದಿನ ರಜಾ ಕೊಡ್ತೀರಾ? ಏ ಇಲ್ಲ ಇಲ್ಲ ಇಲ್ಲ, ಆಗಲ್ಲ ಆಗಲ್ಲ. ಅದು ಅವನ ಕಾಲ್ ನಾವ್ ಇನ್ನೂ ಕಡಿಮೆ ಆಗಿಲ್ಲ. ನಾಳೆ ಒಂದೇ ಒಂದಿನ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡ್ತೀವಿ. ಸರಿ, ನಾಳೆ ಒಂದೇ ದಿನ ಅಷ್ಟೇ. ಸರಿ ಅಣ್ಣ. ಏ ಇಲ್ಲ, ಆಚೆ ಎಲ್ಲೂ ಬರೋಕ್ಕಾಗಲ್ಲ, ಅಂಗಡಿಲಿ ಮೊದಲೇ ಕೆಲಸದವ್ರು ಬೇರೆ ಯಾರು ಇಲ್ಲ. ಅಣ್ಣ ಒಂದು ನಿಮಿಷ, ಕಸ್ಟಮರ್ ಬಂದ್ಬಿಡ್ತಾರೆ. ಬನ್ನಿ ಸರ್, ಏನು ಬೇಕು? ಬ್ಲೂ ಕಲರ್ ಕಲರ್ ಬೇರೆ ಕಲರ್ಸ್ ಸರ್. ನೋಡಿ ಸರ್, ಇದು ಕಾಟನ್ ಶರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಮ್ಯಾಚ್ ಆಗುತ್ತೆ. ಯಾವ ಬೇಡವಾ ಸರ್? ಬನ್ನಿ ಸರ್, ಅಟ್ಲೀಸ್ಟ್ 50% ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ರಾಶಿ ರಾಶಿ ಬಟ್ಟೆ ತೆಗಿಸ್ತಾರಪ್ಪ, ಒಂದು ತಗೊಳಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸೊಂಟ ನೋವಂತು, ಕಾಲ ನೋವಂತು. ಡಾಕ್ಟ್ರು ನಿನಗೆ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನಾಳೆ ನೀನು ಕೆಲ್ಸಕ್ಕೆ ಬರಬೇಡ, ನಾನೇ ಎಲ್ಲ ನೋಡ್ಕೊಂತೀನಿ. ಇಲ್ಲ ಅಕ್ಕ, ಇವತ್ತು ರಜಾ ಹಾಕಿದ್ದೀನಿ, ನಾಳೆನೂ ರಜಾ ಹಾಕಿದ್ರೆ 2 ದಿನ ಸಂಬಳ ಕಟ್ ಮಾಡ್ತಾರೆ. ಪರವಾಗಿಲ್ಲ ಅಕ್ಕ, ಇವಾಗ ನನ್ನ ಕಾಲು ಸರಿ ಹೋಗಿದೆ, ನಾನು ನಾಳೆ ಬರ್ತೀನಿ. ಸರಿ ಬಾ, ಇವಾಗ ರೆಸ್ಟ್ ಮಾಡಿ. ಬೆಳಗ್ಗೆಯಿಂದ ಅಂಗಡಿಲಿ ನಿಂತಿ ಕಾಲೆಲ್ಲ ನೋವ್ತೈತೆ ಕಣೋ ಚಿಂಟು, ಸ್ವಲ್ಪ ಈ ಕಡೆ ಹೊತ್ತು. ಅಲ್ಲ ಮಾವ, ಒಂದಿನ ಕೆಲಸ ಮಾಡೋದಕ್ಕೆ ಎಷ್ಟು ಕಾಲು ನೋವು ಅಂತಿರಲ್ಲ, ಅಂಗಡಿಲಿ ದಿನ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕಾಲು ನೋವು ಬೇಕು? ರೆಸ್ಟ್ ಇಲ್ದೇ ಕೆಲಸ ಮಾಡ್ತಾರಲ್ಲ ಪಾಪ. ಅಕ್ಕ, ಏನೇ ಅದು ಚೇರಲ್ಲಿ ಹಾಕ್ಬಿಟ್ಟಿದ್ದಾರೆ? ಕಸ್ಟಮರ್ ಕೂರೋ ಚೇರು ಕಣೋದು, ಎತ್ಕೋ ಆಚೆ ಇಡೋಣ. ಅದು ನಾನೇ ಇಟ್ಟಿರೋದು, ತೆಗಿಬಿಡಿ. ಓನರ್ ಆದಮೇಲೆ ಮುಂಚೆನೂ ಒಬ್ಬ ಕೆಲಸಗಾರ ಆಗಿದೆ ಅನ್ನೋದೇ ಮರ್ತ್ಬಿಟ್ಟೆ. ಮತ್ತೆ ನಾನು 2 ದಿನ ಕೆಲಸ ಮಾಡಿದ್ಮೇಲೆ ಕೆಲಸಗಾರನ ಕಷ್ಟ ಏನಂತ ನೆನಪಾಯ್ತು. ಆ ಚೇರ್ ನಿಮಗೆ ಅಂತಲೇ ಹಾಕಿದ್ದು, ಕಸ್ಟಮರ್ ಇಲ್ದಾಗ ಆ ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ. ಇವಾಗಲೂ ಕಸ್ಟಮರ್ಸ್ ಇಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಕೆಲಸದವ್ರನ್ನ ಕೂಡ ತನ್ನ ಮನೆಯವರಾಗಿ ನೋಡ್ಕೊಳ್ಳೋ ಓನರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮೊನ್ನೆ 2,000 ಕೊಟ್ಟು ಹೊಸ ಶೂ ತಂದಿದ್ದೀನಿ, ಇವತ್ತು ಫ್ರೆಂಡ್ಸ್ ಜೊತೆ ಪಾರ್ಟಿ ಇತ್ತು, ಹಾಕೊಂಡು ಹೋಗೋಣ ಎತ್ತಿಟ್ಟಿದ್ದೆ, ಅಷ್ಟರಲ್ಲಿ ನೀನು ಹಾಕೊಂಡು ಗಲೀಜು ಮಾಡ್ಕೊಂಡ್ ಬಂದಿದ್ಯಲ್ಲ. ನೀನ್ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗ್ತಾ ಇದೆ. ನೋಡೋ, ನೀನ್ ಏನ್ ಮಾಡ್ತೇ ನಂಗೆ ಗೊತ್ತಿಲ್ಲ, ಸಂಜೆ ಅಷ್ಟರಲ್ಲಿ ಹೊಸ ಶೂ ಬಂದು ಬಿದ್ದಿರ್ಬೇಕಿಲ್ಲಿ. ಹಲೋ, ಹೇಳ್ತೀನಿ. ಹೌದಾ? ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಬಾಯ್. ನನ್ನ ಬೈಕ್ ಎಲ್ಲ ಹೋಯ್ತು? ಅದ್ಗೆ ಹಾ, ಹೇಳ್ಸಿದ್ದು. ಅದ್ಗೆ ನನ್ನ ಬೈಕ್ ಎಲ್ಲಿದೆ? ನಿಮ್ಮ ಅಣ್ಣನ ಬೈಕು ಪಂಚರ್ ಆಗಿತ್ತಂತೆ ಕಣೋ, ಆಫೀಸಲ್ಲಿ ಬೇರೆ ಅರ್ಜೆಂಟ್ ಮೀಟಿಂಗ್ ಇತ್ತಂತೆ, ಅದಕ್ಕೆ ನಿನ್ ಬೈಕ್ ತಗೊಂಡೋಗಿದ್ದಾರೆ. ಲೈ, ನನ್ನ ಪರ್ಮಿಷನ್ ಇಲ್ಲ, ನನ್ನ ಬೈಕ್ ಹೆಂಗೋಗ್ಬಿಡ್ತೇನೆ? ನೀನು ಹೇಳಿ ಅಂತಾನೆ ನಿಂಗೆ ನನ್ನ ಐಟಮ್ಗಳನ್ನ ಮುಟ್ಬೇಡ ಅಂತ. ಇವತ್ತು ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇತ್ತು ಕಣೋ, ಅದಕ್ಕೆ ತಗೊಂಬಂದೆ. ಲೇ, ನಿನ್ನ ಅರ್ಜೆಂಟ್ ಮನೆ ಹಾಳಾಗೋಯ್ತು, ನನ್ ಡೌಕ್ ಆಯ್ತವಳಲ್ಲಿ. ಓನ್ ಮಾಡ್ತಿದ್ಯಾ ಬಂಗಾರಿ? ಏನ ನಮ್ಮಿಬ್ರು ಮದ್ವೆ ಆದ್ಮೇಲೆ ನಮ್ಮ ಅಣ್ಣನ ಜೊತೆ ಇರ್ತೀನಿ ಅನ್ಕೊಂಡಿದ್ಯಾ? ಹೋಗ ಅಲ್ಲಿ, ಅವನ ಜೊತೆಗೆ ಅವನಿರ್ತಾನೆ. ನಮ್ಮಿಬ್ರು ಮದ್ವೆ ಆದ್ಮೇಲೆ ಆಸ್ತಿ ಪಾಲ್ ತಗೊಂಡು ನಿನ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಲವ್ ಯು ಬಂಗಾರಿ. ಸಿದ್ದು, 1 ನಿಮಿಷ ನಿಂತ್ಕೋ ಇಲ್ಲಿ. ಏನು? ಅಲ್ಲ ಕಣೋ, ಇನ್ನೂ ನಿನ್ ಮದ್ವೆನಾಗಿಲ್ಲ, ಆಲೆ ಆಸ್ತಿ ಭಾಗ ಮಾಡಕ್ ಹೊಂಟಿದ್ಯಲ್ಲೋ. ಇನ್ನೇನ್ ಮಾಡ್ತಾರೆ ನೋಡ, ನನ್ನ ಪಾಲಿನ ಆಸ್ತಿ ನಂಗೆ ಬೇಕಷ್ಟೇ. ಯಾಕೆ ಶ್ವಶ ನನ್ನ ಭಾಗದ ಆಸ್ತಿ ಅನುಭವಿಸಿ ಸಾಕಾಗಿಲ್ವಾ ನಿಂಗೆ? ಹಂಗಲ್ಲ ಕಣೋ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನನ್ನ ಪಾಲಿನ ಆಸ್ತಿ ನಂಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ. ರೀ, ಯಾಕ್ರಿ, ಏನಾಯ್ತು? ಬೇಜಾರಲ್ಲಿ ಕೂತಿದ್ದೀರಾ? ಏನಿಲ್ಲ ಕಣೆ. ಏನಾಯ್ತು ಅಂತ ಹೇಳ್ರಿ. ಇಷ್ಟರಲ್ಲೇ ನಮ್ಮ ಮನೆಗೆ 2 ಬಾಗ್ಲಾಗುತ್ತೆ. ಅಂದ್ರೆ ನನ್ನ ಪಾಲಿನ ಆಸ್ತಿ ನಂಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ. ನಿಮ್ಮ ಅಣ್ಣನ್ ಏನೋ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೋಬೇಕು? ನಮ್ಮಿಬ್ರು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾ? 5 ವರ್ಷ. ಮದ್ವೆ ಆಗ 5 ವರ್ಷ ಆದ್ರೂ ನಾವೇನಕ್ ಮಕ್ಕಳು ಮಾಡ್ಕೊಂಡಿಲ್ಲ ಅಂತ ನಿನಗ್ ಗೊತ್ತಾ? ನನಗೇನ್ ಗೊತ್ತು, ನಿಮ್ ಕರ್ಮ ಅದು. ಲೇ, ಚಿಕ್ಕ ವಯಸ್ಸಿಂದ ನಿನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂತ ನನ್ನ ಮದುವೆ ಮಾಡ್ಕೊಳೋ ಟೈಮಲ್ಲೇ ನಿಮ್ಮಣ್ಣ ನನಗೆ ಹೇಳಿದ್ರು, ನನ್ ತಮ್ಮನೇ ನನ್ ಮಗ, ನಾವು ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂತ. ಊರಿನ ಜನ ಎಲ್ಲ ನಿಮ್ಮಣ್ಣನ ಬಗ್ಗೆ ಎಷ್ಟೇ ಕೆಟ್ಟ ಮಾತಾಡಿದ್ರು ಕೂಡ ಅದನ್ನೆಲ್ಲ ಸ್ವಲ್ಪನೂ ತಲೆಗೆ ಹಾಕೊಳ್ದೆ ನಿನ್ನ ಸ್ವಂತ ಮಗನ್ ತರ ನೋಡ್ಕೊಳ್ತಾ ಇದ್ದಾರೆ. ಅಲ್ಲ ಕಣೋ,
ಮೊನ್ನೆ ಆ ಶೂ ಬಗ್ಗೆ ಮಾತಾಡ್ದಲ್ಲ, ಅದನ್ನು ಕೂಡ ನಿಮ್ಮಣ್ಣನ ದುಡ್ಡಲ್ಲೇ ನೀನ್ ತಗೊಂಡಿರೋದು. ನೆನ್ಪಿದ್ಯಾ ನಿನ್ಗೆ? ಅಂತ ನಿಮ್ಮಣ್ಣ ಕೋಟಿಗೊಬ್ರು ಕಣೋ. ಅಂತ ನಿಮ್ಮಣ್ಣನ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಬಾಯಾದ್ರೂ ಹೇಗ್ ಬಂತು? ದಯವಿಟ್ಟು ನನ್ನ ಕ್ಷಮಿಸಿ ಅಣ್ಣ. ನೀವೇನು ಅಂತ ಗೊತ್ತಿಲ್ಲದೆ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದೆ. ಆದರೆ ನೀವು ನನ್ನ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಣ್ಣ. ನಿನ್ನ ಸ್ಥಾನ ಅಲ್ಲಲ್ಲ ಕಣೋ, ಇಲ್ಲಿ.